You are from Nigeria? Yeah. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಇವತ್ತು ಬಂದಿರೋದು ಇಟಲಿಯ ಫೇಮಸ್ ಪ್ಯಾಲೇಸ್ ತೋರಿಸೋದಕ್ಕೆ. ಇವಾಗ ನೋಡಿದ್ರಲ್ಲ, ಈ ಪ್ಯಾಲೇಸ್ ಇರೋದು ಇಟಲಿಯ ಆರ್ಕಿಟೆಕ್ಚರಲ್ ಸ್ಟೈಲಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋ ತಮಿಳ್ನಾಡಿನ ಒನ್ ಆಫ್ ದಿ ಲಾರ್ಜೆಸ್ಟ್ ಸಿಟಿ ಆದ ಮದುರೈನಲ್ಲಿ. ವೆಲ್ಕಮ್ ಟು ಮದುರೈ. ಇದನ್ನ ಇಟಾಲಿಯನ್ ಸ್ಟೈಲಲ್ಲಿ ಏನಕ್ಕೆ ಕಟ್ಟಿದ್ರು ಅಂದರೆ, ಇಟಲಿ ಈಸ್ ಫೇಮಸ್ ಫಾರ್ ಪ್ಯಾಲೇಸ್. ಸುಮಾರು ಪ್ಯಾಲೇಸ್ಗಳನ್ನ ಹೊಂದಿರುವಂಥ ದೇಶ ಇಟಲಿ. ಆ ದೇಶದಲ್ಲಿರುವಂಥ ಆರ್ಕಿಟೆಕ್ಚರ್ನ ನಮ್ಮ ದೇಶಕ್ಕೂ ತರಬೇಕು ಅಂತ ತಿರುಮಲೈ ನಾಯಕರವರು ಈ ಇಟಾಲಿಯನ್ ಆರ್ಕಿಟೆಕ್ಚರಲ್ಲಿ ಈ ಬೃಹತ್ ಪ್ಯಾಲೇಸ್ನ ಕನ್ಸ್ಟ್ರಕ್ಟ್ ಮಾಡಿದ್ರು. ಕರ್ನಾಟಕನ ಹೇಗೆ ವಿಜಯನಗರ ಸಾಮ್ರಾಜ್ಯ ಮತ್ತೆ ಚಾಣಕ್ಯ ಸಾಮ್ರಾಜ್ಯ, ಹೊಯ್ಸಳ ಸಾಮ್ರಾಜ್ಯ, ರಾಷ್ಟ್ರಕೂಟ ಸಾಮ್ರಾಜ್ಯಗಳು ಆಳ್ತಾ ಇದ್ವೋ, ಅದೇ ತರ ತಮಿಳ್ನಾಡನ್ನ ಆಳ್ತಾ ಇದ್ದರು ಚೇರ ಸಾಮ್ರಾಜ್ಯ, ಪಾಂಡ್ಯ ಡೈನೆಸ್ಟಿ ಮತ್ತೆ ನಾಯಕ ಡೈನೆಸ್ಟಿ. ಆ ನಾಯಕ ಡೈನೆಸ್ಟಿ ಆಳುವಾಗ ಕನ್ಸ್ಟ್ರಕ್ಟ್ ಆಗಿರೋ ಈ ಬೃಹತ್ ಬಿಲ್ಡಿಂಗ್ ನೋಡಿ. ಈ ಪ್ಯಾಲೇಸ್ 248 ಪಿಲ್ಲರ್ಗಳು, ಒಂದು ಪಿಲ್ಲರ್ 48 ಅಡಿ ಮತ್ತೆ 4 ಮೀಟರ್ ಸುತ್ತಳತೆಯನ್ನು ಹೊಂದಿದೆ. ಈ ಪಿಲ್ಲರ್ನ ತಪ್ಕೊಳ್ಳೋದಕ್ಕೆ 4 ಜನ ಬೇಕು ನೋಡಿ. ಇಲ್ಲಿ ಸಿಗದೇ ಇಲ್ಲ ಗುರು, ಈ ಪಿಲ್ಲರು ಸಿಕ್ಕಾಪಟ್ಟೆ ದೊಡ್ಡದಿದೆ ನೋಡಿ. ಅದು ನೋಡಿ, ಮಹಾರಾಜ ತಿರುಮಲೈ ನಾಯಕರ್ ಕುಳಿತಿದ್ದಂತಹ ಸಿಂಹಾಸನ. ಇವರೇ ನೋಡಿ ಈ ಪ್ಯಾಲೇಸ್ ಕಟ್ಟಿದ ಮಹಾರಾಜ ತಿರುಮಲೈ ನಾಯಕರ್. 1636, ಸುಮಾರು 390 ವರ್ಷಗಳ ಹಿಂದೆ ಈ ಪ್ಯಾಲೇಸ್ನ ಕಟ್ತಾರೆ. ಇವರು ಆಡಳಿತದಲ್ಲಿದ್ದಾಗ ಸುಮಾರು ಒಳ್ಳೆ ಕೆಲಸಗಳನ್ನ ಮಾಡಿರ್ತಾರೆ. ಮದುರೈನ ಕಿರೀಟ, ದಿ ಫೇಮಸ್ ಮದುರೈ ಮೀನಾಕ್ಷಿ ಟೆಂಪಲ್ನ 800 ವರ್ಷಗಳ ಹಿಂದೆ ಪಾಂಡ್ಯ ಕಿಂಗ್ ಕಟ್ಟಿದ್ರು ಕೂಡ ಅದನ್ನು ಡೆಲ್ಲಿ ಸುಲ್ತಾನರು ವಾರ್ ಮಾಡಿ ಡೆಸ್ಟ್ರಾಯ್ ಮಾಡಿರ್ತಾರೆ. ಅದನ್ನ ನೋಟಿಸ್ ಮಾಡಿದ ಇವರು ಮೊದಲಿನ ಥರ ಈ ಟೆಂಪಲ್ನ ಕನ್ಸ್ಟ್ರಕ್ಟ್ ಮಾಡೋ ಯೋಚನೆ ಮಾಡಿ 14 ಎಕರೆಯಲ್ಲಿ ಇದನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. 14 ಗೋಪುರಗಳು, ಅದರಲ್ಲಿ 4 ದಿಕ್ಕಿಗೆ ಮುಖ ಮಾಡಿರೋ ಬೃಹತ್ ಗೋಪುರಗಳು, 1000ಕ್ಕೂ ಹೆಚ್ಚು ಕಂಬಗಳು, 2 ದೇವರ ಪ್ರತಿಷ್ಠಾಪನೆ ಮಾಡಿ ಕಟ್ಟಿರೋ ಈ ಟೆಂಪಲ್ನ ನೋಡೋಕೆ 2 ಅಲ್ಲ 4 ಕಣ್ಣು ಸಾಲದು ಗುರುವೆ. ಅದಕ್ಕೆ ಈ ನಾಡಿನ ಜನ ಇವ್ರನ್ನ ಪುಣ್ಯಾತ್ಮ ಅಂತ ಈಗಲೂ ಕೂಡ ಪೂಜಿಸ್ತಾರೆ. ರಾಜ್ಯಸಭೆಯಲ್ಲಿ ರಾಜ ಕುತ್ಕೊಂಡು ನೋಡ್ತಾ ಇರ್ತಾರೆ, ಇಲ್ಲಿ ನರ್ತಕಿಯರು ನೃತ್ಯವನ್ನ ಮಾಡ್ತಾ ಇರ್ತಾರೆ. ಅಪ್ಪ ಅಪ್ಪ ಅಪ್ಪ, ಏನ್ ಆರ್ಕಿಟೆಕ್ಚರ್ ಗುರು. Hello, how was the palace? Super. You are from Nigeria? Yeah. ಗುರು, ಇವಾಗ ಎಷ್ಟೇ ಟೆಕ್ನಾಲಜಿಗಳು ಬಂದು ಡೆವಲಪ್ ಆದರೂ, ಎಷ್ಟೇ ಇಂಜಿನಿಯರ್ಸ್ ಬಂದರು, ಎಷ್ಟೋ ಥರದ ಆರ್ಕಿಟೆಕ್ಚರಲ್ ಡಿಸೈನ್ಸ್ ಬಂದರು, ಈ ಹಳೇ ಕಾಲದ ಆರ್ಕಿಟೆಕ್ಚರ್ಸ್ನ ಮೀರ್ಸೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಹೇಗಿದೆ. ಈ ಪ್ಯಾಲೇಸ್ ಕಟ್ಟೋದಕ್ಕೆ 6 ವರ್ಷ ಟೈಮ್ ಹಿಡಿದಿದೆ. ಈ ಪಾಟಿ ದೊಡ್ಡ ಪ್ಯಾಲೇಸ್ ಕಟ್ಟೋದಂದ್ರೆ ಏನು ಸುಮ್ಮನೆನಾ?
ಈ ಬೃಹತ್ ಪ್ಯಾಲೇಸ್ನ ತೋರಿಸ್ಕೊಂಡು ಹೋಗ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಖುಷಿಯಾಗಿರಿ.